ಇನ್ನು ಬಿಬಿಎಂಪಿ ಕಸದ ಲಾರಿಗೆ ಮೊನ್ನೆ ರಾತ್ರಿ 8:45 ವೇಳೆಗೆ ಇಬ್ಬರು ಟೆಕ್ಕಿಗಳು ಸಾವನ್ನಪ್ಪಿದರು. ಈ ಪ್ರಕರಣದ ನಂತರ ಈಗ ಎಲ್ಲ ಬಿಬಿಎಂಪಿ ಕಸದ ಲಾರಿಗಳಿಗೆ ವೇಗದ ಮಿತಿಯನ್ನು ಅಳವಡಿಸೋದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಚಿಂತನೆಯನ್ನು ನಡೆಸಿದೆ. ಕಸದ ಲಾರಿಯ ಅತಿವೇಗದಿಂದ ಅಪಘಾತಗಳಾಗ್ತಾ ಇದ್ದು, ಸದ್ಯ ಕಸದ ಲಾರಿಯ ವೇಗ ಮಿತಿಯನ್ನು ಪ್ರತಿ ಗಂಟೆಗೆ ಸದ್ಯಕ್ಕೆ 60 ಕಿಲೋಮೀಟರ್ ಇದೆ. ಅತಿವೇಗದಿಂದ ಕಸದ ಲಾರಿಗಳಿಂದ ಅಪಘಾತಗಳಾಗ್ತಿರೋ ಬಗ್ಗೆ ವರದಿಯಾಗಿದೆ. ಅಲ್ಲದೆ ಕಸದ ವಾಸನೆಯಿಂದ ಡ್ರೈವರ್ಗಳು ಕೆಲಸ ಮಾಡೋದು ಕಷ್ಟವಾಗ್ತಾ ಇದ್ದು, ಕೆಲ ಡ್ರೈವರ್ಗಳಂತೂ ಸದಾ ಎಣ್ಣೆ ನಶೆಯಲ್ಲಿ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಪೊಲೀಸರು ಸ್ಪೆಷಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ಗೆ ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಹಳೆಯ ಅಪಘಾತಗಳ ರಿಪೋರ್ಟನ್ನು ನೀಡಿ ವೇಗ ಮಿತಿ ಕಡಿವಾಣಕ್ಕೆ ಚಿಂತನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಯಮಸ್ವರೂಪ ಪಡೆದಿರತಕ್ಕಂಥ ಬಿಬಿಎಂಪಿ ಕಸದ ಲಾರಿಗಳು ಈ ಹಿಂದೆ ಕೂಡ ಅನೇಕ ಬಲಿಯನ್ನು ಪಡೆದಿದ್ವು. ಅಡ್ಡಾದಿಡ್ಡಿ ಚಾಲನೆ, ಓವರ್ ಸ್ಪೀಡ್, ನಿಯಮ ಪಾಲನೆಗಳು ಇಲ್ಲದೇ ಅಪಘಾತಗಳ ಸರಮಾಲೆ ಇದೆ. ಹಾಗಾದರೆ ಇಲ್ಲಿ ತನಕ ಇತ್ತೀಚಿನವರೆಗೂ ಕೂಡ ಬಿಬಿಎಂಪಿ ಕಸದ ಲಾರಿಗಳು ಅದೆಷ್ಟೆಷ್ಟು ಬಲಿ ಪಡೆದಿದೆ ಅಂತ ಲೇಟೆಸ್ಟ್, ತುಂಬ ಹಳೆಯದೆಲ್ಲ ನೋಡೋಕ್ಕಾಗಲ್ಲ, ತುಂಬ ಲೇಟೆಸ್ಟ್ ರಿಪೋರ್ಟ್ಗಳು ಏನೇನಿದೆ ಎಲ್ಲವನ್ನು ಕೂಡ ಸುಮಾರು 2018ರಿಂದ ಇಲ್ಲಿ ತನಕ ಏನೇನಾಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ಸೊ ಬಿಬಿಎಂಪಿ ಲಾರಿಗಳ ಆಕ್ಸಿಡೆಂಟ್ ಹಿಸ್ಟ್ರಿಯನ್ನು ನೀವೀಗ ನೋಡ್ತಾ ಇದ್ದೀರಾ. ಡೇಟ್ 22/9/2018 ಯಶವಂತಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಬರುತ್ತೆ. ಇದು ತುಮಕೂರು ರಸ್ತೆಯ CMTI ಜಂಕ್ಷನ್ ಹತ್ರ 30 ವರ್ಷದ ಭುವನೇಶ್ವರಿ ಅಂತಕ್ಕಂಥ ಮಹಿಳೆ ಬಲಿಯಾಗಿದ್ದರು. ಇನ್ನು ಮಾರ್ಚ್ 21, 2022ರಲ್ಲಿ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರ್ತಾ ಇದ್ದು ರಸ್ತೆ ದಾಟ್ತಾ ಇದ್ದ ವಿದ್ಯಾರ್ಥಿನಿ ಅಕ್ಷತಾ ಬಲಿಯಾಗಿದ್ದರು. ದಿನಾಂಕ ಮಾರ್ಚ್ 31 ಥಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ಸವಾರ ಸಾವನ್ನಪ್ಪಿದ್ರು. 76 ವರ್ಷದ ವಿ ರಾಮಯ್ಯ ಅನ್ನೋರು ವೃದ್ಧರೊಬ್ಬರು ಬಲಿಯಾಗಿದ್ದರು. ಇನ್ನು ಏಪ್ರಿಲ್ 18ಕ್ಕೆ ಬರೋಣ. ಮೈಸೂರು ರಸ್ತೆ ನಾಯಂಡಹಳ್ಳಿ ಜಂಕ್ಷನ್ ಹತ್ರ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ಮಹಿಳೆಯ ಮೇಲೆ ಕಸದ ಲಾರಿ ಹರಿದಿತ್ತು. SBI ಬ್ಯಾಂಕ್ ಉದ್ಯೋಗಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಉದ್ಯೋಗಿ 40 ವರ್ಷದ ಪದ್ಮಿನಿ ಅನ್ನೋರು ಬಲಿಯಾಗಿದ್ದರು. ಇನ್ನು ಮೇ 14ಕ್ಕೆ ಬರೋಣ. ಇದು ನಾಗವಾರ ಮುಖ್ಯ ರಸ್ತೆ. ಸ್ವಿಗ್ಗಿ ಡೆಲಿವರಿ ಬಾಯ್ನ ಪ್ರಾಣವನ್ನು ತೆಗೆದಿತ್ತು ಬಿಬಿಎಂಪಿ ಕಸದ ಲಾರಿ. 25 ವರ್ಷದ ದೇವಣ್ಣ ಅನ್ನೋರು ಬಿಬಿಎಂಪಿ ಕಸದ ಲಾರಿ ಹರಿದು ಮೃತಪಟ್ಟಿದ್ದರು, ಬಲಿಯಾಗಿದ್ದರು. ಇನ್ನು ಜುಲೈ 10ಕ್ಕೆ ಬರೋದಾದರೆ ಇದು ನಾಗರಬಾವಿ ಸರ್ಕಲ್ ಹತ್ರ ಜುಲೈ 10ನೇ ತಾರೀಕು ದ್ವಿಚಕ್ರ ವಾಹನದ ಮೇಲೆ ಬಿಬಿಎಂಪಿ ಕಸದ ಲಾರಿ ಹರಿದಿತ್ತು. 37 ವರ್ಷದ ಕಲಾ ಎಂಬ ಮಹಿಳೆ ಸಾವನ್ನಪ್ಪಿದ್ರು. ಪತಿ ಯೋಗೇಂದ್ರ ಅನ್ನೋರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿತ್ತು. ಆಮೇಲೆ ನವೆಂಬರ್ 29ಕ್ಕೆ ಬರೋಣ. ನವೆಂಬರ್ 29 ಸ್ಥಳ ದೊಡ್ಡಬಳ್ಳಾಪುರದ ಚಿಗರೇನಹಳ್ಳಿ ಡಂಪ್ ಯಾರ್ಡ್. ಬಿಬಿಎಂಪಿ ಕಸದ ಲಾರಿಗೆ 2 ಯುವಕರು ಬಲಿಯಾಗಿದ್ದರು. ಮಾರುತಿ ಮತ್ತು ಮಹೇಶ್ ಅಂತಕ್ಕಂಥವ್ರು ಮೃತ ದುರ್ದೈವಿಗಳಾಗಿದ್ದರು. ಇನ್ನು 2023ಕ್ಕೆ ಬರೋಣ. 2023ನೇ ಇಸ್ವಿ ಜುಲೈ 17ನೇ ತಾರೀಕು ಹಡ್ಸನ್ ಸರ್ಕಲ್ನಲ್ಲಿ ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಬಿಬಿಎಂಪಿ ಕಸದ ಲಾರಿ ಗುದ್ದಿತ್ತು. 60 ವರ್ಷದ ಮುನಿಯಮ್ಮ ಅಂತಕ್ಕಂಥ ವೃದ್ಧೆ ಸಾವನ್ನಪ್ಪಿದ್ರು. ಅದೇ 2023 ಸೆಪ್ಟೆಂಬರ್ 25ನೇ ತಾರೀಕಿಗೆ ಬರೋಣ. ಕಳೆದ ವರ್ಷ ನವ ವಿವಾಹಿತನನ್ನು ಬಲಿ ಪಡೆದಿತ್ತು ಬಿಬಿಎಂಪಿ ಕಸದ ಲಾರಿ. ಜಯನಗರ ಮೆಟ್ರೋ ಸ್ಟೇಷನ್ ಬಳಿ ನಡೆದಂತಹ ಘಟನೆ ಇದು. ವೈಜ್ಞಾನಿಕ ಪಾರ್ಕಿಂಗ್ ಮಾಡಿತ್ತು ಲಾರಿ, ಆದರೆ ಲಾರಿಯನ್ನು ಕಾಣದೆ ಈತನೇ ಬಂದು ಬೈಕ್ ಗುದ್ದಿ ಸಾವನ್ನಪ್ಪಿದ್ದ. ರಾಮನಗರದ ಯಶವಂತ ಅಂತಕ್ಕಂಥ ವ್ಯಕ್ತಿ ಮೃತಪಟ್ಟಂತಹ ಯುವಕ. ಇನ್ನು 2024 ಈ ವರ್ಷಕ್ಕೆ ಬರೋಣ. ಈ ವರ್ಷ ಜನವರಿ 29 ಪುಲಕೇಶಿ ನಗರದ ಮಸೀದಿ ರೋಡ್ ಅಲ್ಲಿ 14 ವರ್ಷದ ವಿದ್ಯಾರ್ಥಿನಿಯ ಮೇಲೆ ಹರಿದಿತ್ತು ಬಿಬಿಎಂಪಿ ಕಸದ ಲಾರಿ. ಇನ್ನು ದಿನಾಂಕ ಜುಲೈ 28ನೇ ತಾರೀಕು ಇದೇ ವರ್ಷ KR ಸರ್ಕಲ್, ಅಂದರೆ ಮೊನ್ನೆ ನಡೆದಿರತಕ್ಕಂಥ ಘಟನೆ. ಟೆಕ್ಕಿಗಳಾದ ಪ್ರಶಾಂತ್ ಮತ್ತು ಶಿಲ್ಪ ಇಬ್ಬರು ಕೂಡ ಸಾವನ್ನಪ್ಪಿದ್ರು. ಇದು 2018ರಿಂದ ಇಲ್ಲಿ ತನಕ ಈ ಕಸದ ಲಾರಿಗೆ ಬಲಿಯಾದವರ ಸಂಖ್ಯೆ ಮತ್ತು ವಿವರಗಳು ಇದೆಲ್ಲವನ್ನು ನೋಡಿದ್ರೂ ಕೂಡ ಬಿಬಿಎಂಪಿಯವರು ಕಣ್ಮುಚ್ಕೊಂಡು ಕೂತಿದ್ರು. ಯಾವುದೇ ಒಂದು ಅಪಘಾತ ಆದಾಗ ಆಗ ನಾವು ವೇಗದ ಮಿತಿ ಅಳವಡಿಸ್ಬಿಡ್ತೀವಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿಬಿಡ್ತೀವಿ ಅಂತಾರೆ. 2ನೇ ದಿನ 3ನೇ ದಿನಕ್ಕೆ ಮರೆತ್ಕೋತಾರೆ. ಮೇಲಿಂದ ಮೇಲೆ ಈ ಥರದ ಘಟನೆಗಳು ನಡೀತಾ ಇರುತ್ತೆ.